Hello students, welcome to Samarth Bharat YouTube channel and also welcome to The Hindu News Analysis of 29th May 2021, both in Kannada and English. ಸೊ ನಿಮ್ಮ ರಿವ್ಯೂಸ್ಗಳು ಹಾಗೂ ನಿಮ್ಮ ಸಜೆಷನ್ಸ್ಗಳಿಗೆ ತುಂಬಾ ಥ್ಯಾಂಕ್ಸ್. ಹಾಗೂ ಇಲ್ಲಿವರೆಗೆ ಯಾರು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐ ಥಿಂಕ್ ಸೊ ಇಟ್ ಈಸ್ ಟೈಮ್ ಟು ಗೋ ಅಹೆಡ್ ವಿತ್ ದ ಸೆಷನ್. ಸೊ ಕೊನೆಗೆ MCQs ಇದೆ. KPSC ಮತ್ತು UPSC ಪ್ರಿಲಿಮ್ಸ್ ಮತ್ತು PSIಗೆ ಕರೆಂಟ್ ಅಫೇರ್ಸ್ ವಿಚಾರದಲ್ಲಿ ಸಹಾಯ ಆಗುವಂಥ ಕೆಲವೆಲ್ಲ ಕರೆಂಟ್ ಅಫೇರ್ಸ್ MCQsಗಳಿವೆ. ಸೊ ಐ ಥಿಂಕ್ ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ವಿ ಶಾಲ್ ಗೋ ಅಹೆಡ್ ವಿತ್ ಆರ್ ಸೆಷನ್. ಸೊ ಇವತ್ತಿನ ನ್ಯೂಸ್ ಹೈಲೈಟ್ ಹೀಗಿದೆ. ₹13,200 crore ದಟ್ ಇಸ್ ಟ್ರಾನ್ಸ್ಫರ್ಡ್ ಇನ್ 3 years ಥ್ರೂ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರ ಲಾಭ ವರ್ಗಾವಣೆ. ಇದರ ಅಡಿಯಲ್ಲಿ ಸರಿಸುಮಾರು 13,200 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಫಲಾನುಭವಿಗಳಿಗೆ. ಇದೊಂದು ಗೌರ್ಮೆಂಟ್ ಸ್ಕೀಮ್ಗೆ ಸಂಬಂಧಿಸಿದಾಗೆ. ಎರಡನೇದಾಗಿ ಇದೇ ಮಾಹಿತಿಗೆ ಸಂಬಂಧಿಸಿದಾಗೆ ಫ್ರೂಟ್ಸ್ ಅಂತ ಹೇಳುವಂಥ ಒಂದು ಆಕ್ರನಿಮಲ್ಲಿ ಹೆಚ್ಚುವರಿಯಾದ ಒಂದು ಮಾಹಿತಿ ಈ ಮುಂದಿನ ಸ್ಲೈಡ್ಸ್ಗಳಲ್ಲಿ ನಿಮಗೆ ಲಭ್ಯ ಆಗಲಿಕ್ಕಿದೆ. And also you have in two minds the International Olympic Committee is walking on the razor's edge in its bid to conduct the Olympics in Tokyo. So Olympics ಟೋಕಿಯೋದಲ್ಲಿ ನಡೆಯಲಿರುವಂಥ ಅಂದರೆ ಜೂನ್ 23ರಿಂದ ಪ್ರಾರಂಭ ಆಗುವಂಥ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡೆಗೆ ಸಂಬಂಧಿಸಿದಾಗೆ ತುಂಬಾ ಒಂದು ಕನ್ಫ್ಯೂಷನ್ಸ್ ಇದೆ. ಸೊ ಕಳೆದ 2 ದಿವಸಗಳ ಹಿಂದಿನ ಒಂದು ನಮ್ಮ ನ್ಯೂಸ್ ಅನಾಲಿಸಿಸಲ್ಲಿ ನಾವು ನೋಡಿದ್ದೇವೆ ಹೇಗೆ ಅಲ್ಲಿನ ಒಂದು ಹೆಸರಾಂತ ದಿನಪತ್ರಿಕೆ ಇದರ ಬಗ್ಗೆ ಒಂದು ಹಿಂಟ್ ಕೊಟ್ಟಿದೆ, ಸ್ಪೋರ್ಟ್ಸ್ ಪೋಸ್ಟ್ಪೋನ್ ಆಗುವಂಥ ಸಂಭಾವ್ಯತೆ ಇದೆ ಎನ್ನುವುದರ ಬಗ್ಗೆ. ಆದರೂ ಕೂಡ ಸ್ಪೋರ್ಟ್ಸ್ ಕಮಿಟಿಗೆ ಸಂಬಂಧಿಸಿದ ಅಂದರೆ ಜಪಾನ್ನಲ್ಲಿ ಅದನ್ನು ಹಿಂದೇಟು ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡುವಂಥ ಒಂದು ವಿಷಯದ ಬಗ್ಗೆ ತುಂಬಾ ಒಂದು ಗೊಂದಲದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಳುಗಳಿಗೂ ಒಂದು ರೀತಿ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ಸಂಬಂಧಿಸಿದಾಗೆ ಈ ಒಂದು ಎಡಿಟೋರಿಯಲ್ಗೆ ಸಂಬಂಧಿಸಿದಾಗಿರುವಂಥ ಒಂದು ನ್ಯೂಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್. ಆ್ಯಂಡ್ ಆಫ್ ಕೋರ್ಸ್ ಆ್ಯಸ್ at the end of the session we'll have MCQs. So ₹13,200 crore that is transferred in 3 years through direct benefit transfer. ಸೊ ಸರಿಸುಮಾರು ಈ ಒಂದು ವೇದಿಕೆ ಆಧಾರದಲ್ಲಿ ಅಥವಾ ಈ ಒಂದು ಯೋಜನೆ ಆಧಾರದಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಎನ್ನುವಂಥ ಒಂದು ಸ್ಕೀಮ್ ಅಡಿಯಲ್ಲಿ ಸರಿಸುಮಾರು 117 ಯೋಜನೆಗಳ ಒಂದು ಪ್ರಯೋಜನಗಳನ್ನು ವರ್ಗಾಯಿಸಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಇದು ಅನುಕೂಲ ಮಾಡಿಕೊಟ್ಟಿದೆ. ಅದರಲ್ಲೂ ಕೂಡ ಆಸ್ ಯು ಆಲ್ ನೋ ದ DBT has enabled the government schemes to reach the right beneficiaries as the money is deposited directly in their accounts that is seeded with the Aadhaar numbers. ಸೊ ಇದು ಕರ್ನಾಟಕಕ್ಕೆ ಸಂಬಂಧಿಸಿದ ಒಂದು ವಿಷಯ. ಇತ್ತೀಚೆಗೆ ಅಂದರೆ ಇವತ್ತಿನ ಒಂದು ವಿಷಯದಲ್ಲಿ ಇದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಸರಿಸುಮಾರು 117 ವಿವಿಧ ರೀತಿಯ ಸ್ಕೀಮ್ಗಳು ನಮ್ಮ ಕರ್ನಾಟಕದಲ್ಲಿ ಈ ಒಂದು DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಅಡಿಯಲ್ಲಿ ಅಥವಾ ನೇರ ಲಾಭ ವರ್ಗಾವಣೆ ಅಡಿಯಲ್ಲಿ ಫಲಾನುಭವಿಗಳಿಗೆ ತಲುಪಿದೆ ಅಂತ ಹೇಳಿ ಅದೊಂದು ಸುದ್ದಿ ಮಾಹಿತಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಸೊ ನಿಮಗೆ ಗೊತ್ತಿರುವ ಹಾಗೆ 117 ಯೋಜನೆಗಳು ಇದರ ಅಡಿಯಲ್ಲಿ ಬರುವಂಥದ್ದು ಆ್ಯಸ್ ಆಫ್ ನೌ. ಅದರಲ್ಲಿ ನೀವು ನೋಡಿದರೆ ಸರಿಸುಮಾರು 117 ಯೋಜನೆಗಳಲ್ಲಿ 37 ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿವೆ. ಸೊ ಇದರಲ್ಲಿ PM ಕಿಸಾನ್ ಸಮ್ಮಾನ್ ಇರ್ಬೋದು, ಹಾಲು ಉತ್ಪಾದಕರಿಗಿರುವಂಥ ಪ್ರೋತ್ಸಾಹಧನ ಇರ್ಬೋದು, ಕೋವಿಡ್ ಸಂಬಂಧಿತ ಪರಿಹಾರ ಪ್ಯಾಕೇಜ್ಗಳಿರ್ಬೋದು ಮತ್ತು ಹೆಚ್ಚಿನ ಈ ರೀತಿಯ ಯೋಜನೆಗಳ ಒಂದು ರೀತಿಯ ಅಂದರೆ ಬೆನಿಫಿಟ್ಸ್ ಆರ್ ಬಿನ್ ಟ್ರಾನ್ಸ್ಫರ್ಡ್. ಅದೇ ರೀತಿ ದ ಪ್ಲಾಟ್ಫಾರ್ಮ್ ಈಸ್ ಆಲ್ಸೋ ಬೀಂಗ್ ಯೂಸ್ ಟು ಡೆಪಾಸಿಟ್ ಆನರೋರಿಯಮ್ಸ್ ಟು ದ ಬ್ಯಾಂಕ್ ಅಕೌಂಟ್ಸ್ ಆಫ್ ಆಶಾ ವರ್ಕರ್ಸ್ ದಟ್ ಈಸ್ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಟೀಸ್. ಅದೇ ರೀತಿ ಅಂಗನವಾಡಿ ವರ್ಕರ್ಸ್ ಅಂಡ್ ಪೌರ ಕಾರ್ಮಿಕಾಸ್. ಸೊ ಈ ಯೋಜನೆ ಅಡಿಯಲ್ಲಿ ಅಥವಾ ಈ ವೇದಿಕೆ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಗೌರವಧನವನ್ನು ಕೂಡ ಸಂದಾಯ ಮಾಡಲಿಕ್ಕೆ ಈ ಒಂದು DBT ಫೆಸಿಲಿಟಿಯನ್ನು ಅಥವಾ ಈ ಮೂಲಕ ಹಣವನ್ನು ಅಥವಾ ಗೌರವಧನವನ್ನು ವರ್ಗಾವಣೆ ಮಾಡುವಂಥದ್ದು. ಸೊ ಇದಿಷ್ಟು ಈ ಒಂದು ವಿಚಾರದ ಬಗ್ಗೆ. ಸೊ 3 ವರ್ಷಗಳಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ 13,200 ಕೋಟಿ ರೂಪಾಯಿ ಈ ನಮ್ಮ ವಿವಿಧ ಯೋಜನೆಗಳ ಆಧಾರದಲ್ಲಿ ಫಲಾನುಭವಿಗಳಿಗೆ ತಲುಪಿವೆ ಕರ್ನಾಟಕದಲ್ಲಿ ಅಂತ ಹೇಳಿಬಿಟ್ಟು ಈ ಒಂದು ವಿಷಯ ಸುದ್ದಿ ಮಾಹಿತಿಯಲ್ಲಿ ಅದು ಬಿತ್ತರಗೊಂಡಿದೆ. ಈಗ ಇದಕ್ಕೆ ಸಂಬಂಧಿಸಿದಾಗೆ ದೇರ್ ಈಸ್ ಅನದರ್ ಇನ್ಫಾರ್ಮೇಷನ್. Emphasizing its benefit in the agricultural sector, the state has a database of around 70 lakh farmers with details such as ownership of farmland, type of soil, the crops grown and more. And the database is named as FRUITS. So FRUITS ಎಂಬ ಈ ಆಕ್ರೋನಿಮ್ ಅನ್ನು ನೀವು ಪರೀಕ್ಷೆಗೆ ಕೇಳುವಂಥ ಚಾನ್ಸಸ್ ಇದೆ. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ FRUITS? Farmer Registration and Unified Beneficiary Information System. ಸೊ ಈ ಎಲ್ಲ ಸ್ಕೀಮ್ಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಈ ಒಂದು ಫಲಾನುಭವಿಗಳಿಗೆ ಈ ಒಂದು DBT ಸ್ಕೀಮಿಂದಲೇ ತುಂಬಾ ಬೆನಿಫಿಟ್ ಆಗಿದೆ. ಯಾಕೆಂದರೆ ನೇರವಾಗಿ ಅವರ ಅಕೌಂಟ್ಗೆ ಅದು ತಲುಪುವಂಥದ್ದು ದುಡ್ಡು.
ಅಥವಾ ಗೌರವಧನ ಇರ್ಬೋದು, ಅದರಲ್ಲೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಇದು ತುಂಬನೇ ಲಾಭವನ್ನು ಉಂಟು ಮಾಡಿದೆ ಅಥವಾ ತುಂಬನೇ ಇದರ ಸಹಾಯ ಆಗಿದೆ. ಸೊ ಸರಿಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 70 ಲಕ್ಷ ರೈತರ ಒಂದು ಡೇಟಾಬೇಸನ್ನು ರಚಿಸಲಾಗಿದೆ. ಸೊ ಈ ಡೇಟಾಬೇಸ್ ಅಥವಾ ಈ ಒಂದು ಡೇಟಾಬೇಸಲ್ಲಿ ಏನೆಲ್ಲ ಇದೆ ಅಂತ ಹೇಳಿದರೆ, ಒಂದು ಓನರ್ಶಿಪ್ ಆಫ್ ದ ಫಾರ್ಮ್ ಲ್ಯಾಂಡ್, ಆ ಒಂದು ಭೂಮಿಗೆ ಸಂಬಂಧಿಸಿದ ಒಂದು ಓನರ್ಶಿಪ್ ರೆಕಾರ್ಡ್ಸ್ಗೆ ಸಂಬಂಧಿಸಿದ ಡೀಟೇಲ್ಸ್ಗಳು, ಆ ಒಂದು ಭೂಮಿಗೆ ಸಂಬಂಧಿಸಿದ ಒಂದು ಮಣ್ಣಿನ ಗುಣಲಕ್ಷಣ ಇರ್ಬೋದು, ಅದಲ್ಲದೆ ಆ ಭೂಮಿಯಲ್ಲಿ ಏನೆಲ್ಲ ಒಂದು ಕ್ರಾಪ್ಸ್ಗಳನ್ನು ಗ್ರೋ ಮಾಡ್ತಾರೆ ಆ್ಯಂಡ್ ಇನ್ನಷ್ಟು ಹೆಚ್ಚಿನ ವಿವರಗಳು. ಸೊ 70 ಲ್ಯಾಕ್ ಫಾರ್ಮರ್ಸ್ನ ಈ ಒಂದು ಡೇಟಾಬೇಸ್ ಇದೆ ಅಂತ ಹೇಳಿದರೆ ಇಟ್ ಈಸ್ ಇಂಡೀಡ್ ಅ ವಂಡರ್ಫುಲ್ ಇನ್ಫಾರ್ಮೇಷನ್, ಹೌದಾ ಅಲ್ವಾ? ಸೊ ಈ ಡೇಟಾಬೇಸ್ಗೆ ಒಂದು ಹೆಸರಿಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. ಸೊ ವಾಟ್ ಇಸ್ ದ ನೇಮ್ ಆಫ್ ದ ಡೇಟಾಬೇಸ್? ಫ್ರೂಟ್ಸ್. ಇದು ನೆನ್ಪಿಡ್ಲಿಕ್ಕೆ ತುಂಬಾ ಸುಲಭ. ಓಕೆ, ಸೊ ಫ್ರೂಟ್ಸ್ನ ಫುಲ್ ಫಾರ್ಮ್ ಏನು ಹೇಳಿ? ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್, ರೈತ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂತ ಹೇಳಿಬಿಟ್ಟು. ಸೊ ಪ್ಲೀಸ್ ನೋಟ್ ದಿಸ್ ಕ್ಯಾನ್ ಬಿ ಡೆಫಿನೆಟ್ಲಿ ಆಸ್ಕ್ಡ್. ಯಾಕಂದರೆ ಫ್ರೂಟ್ಸ್ ಎಂಬುದು ಇದು ಯಾವುದಕ್ಕೆ ಸಂಬಂಧಿಸು? ಬೇಸಿಕಲಿ ಇಟ್ ಈಸ್ ಅ ನೇಮ್ ಆಫ್ ಅ ಡೇಟಾಬೇಸ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ರೆಫರೆನ್ಸ್ ಟು ದ DBT ಇನ್ ಅಗ್ರಿಕಲ್ಚರಲ್ ಸೆಕ್ಟರ್ಸ್ ಇನ್ ಕರ್ನಾಟಕ. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಎಸ್. ಸೊ ಈಗ DBT ಬಗ್ಗೆ ಸ್ವಲ್ಪ ಒಂದು ಬೇಸಿಕ್ ಆಗಿರುವಂಥ ಮಾಹಿತಿಯನ್ನು ಕೂಡ ತಿಳ್ಕೊಂಡ್ಬಿಡುವ. What is direct benefit transfer? It is a mission or an initiative by the Government of India that was started on 1st January 2013 as a way to reform the government delivery system. It has been visioned as an aid for simpler or faster flow of information and funds to the beneficiaries and to reduce the fraud in the delivery system. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ನೇರ ಈ ಒಂದು ವ್ಯವಸ್ಥೆ ಏನಿದೆ, DBT ವ್ಯವಸ್ಥೆ ಏನಿದೆ, ಇದು 1st January 2013ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಇದು ಸ್ಟಾರ್ಟ್ ಆಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನೇ ಯೋಜನೆಗಳ ಒಂದು ಬೆನಿಫಿಟ್ಸ್ ಇದೆ ಅದು ನೇರವಾಗಿ ಫಲಾನುಭವಿಗಳಿಗೆ ಅವರ ಬ್ಯಾಂಕ್ ಅಕೌಂಟಿಗೆ, ಸೊ ಮಧ್ಯವರ್ತಿಗಳ ಹಾವಳಿ ಇದರಿಂದ ತಪ್ಪುವಂಥದ್ದು. ಸೊ ಯಾವುದೇ ಆಧಾರದಲ್ಲಿರ್ಬೋದು. ಸೊ ಇಟ್ ಈಸ್ ಅ ವಂಡರ್ಫುಲ್ ಸ್ಕೀಮ್ ಅಂತ ಹೇಳ್ಬೋದು. ಅದರ ಸಾಧಕ ಬಾಧಕಗಳನ್ನು ಚರ್ಚೆ ನಾವು ಇನ್ನೊಂದು ದಿವಸ ಮಾಡ್ಬೋದು. ಸೊ ಆಸ್ ಆಫ್ ನೌ there will be no misuse of the amount that will be given to the beneficiaries. ಅದೊಂದು ಇದರ ಒಂದು ಮೇನ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ಸೊ ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡುವಾಗ ಒಮ್ಮಿಂದೊಮ್ಮೆಲೆ ಇಡೀ ನಮ್ಮ ದೇಶದಲ್ಲಿ ಒಮ್ಮೆಲೆ ಅದನ್ನು ಸ್ಟಾರ್ಟ್ ಮಾಡಿಲ್ಲ. ಬಟ್ ಇನಿಷಿಯಲ್ ಆಗಿ ನಮ್ಮ ದೇಶದಲ್ಲಿರುವಂಥ 43 ಆಯ್ದ ಜಿಲ್ಲೆಗಳಲ್ಲಿ ಅದನ್ನು ಪ್ರಾರಂಭಿಸಿದರು. ಆ ನಂತರ 78 ಜಿಲ್ಲೆಗಳಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದರು. ಅದರ ಜೊತೆಯಲ್ಲಿ 27 ಹೊಸ ಸ್ಕೀಮ್ಗಳ ಜೊತೆ ಕೂಡ ಅದನ್ನು ಅಟ್ಯಾಚ್ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಸ್ಕಾಲರ್ಶಿಪ್ ಇರ್ಬೋದು, ಮಹಿಳಾ ಕಲ್ಯಾಣಕ್ಕೆ ಇರ್ಬೋದು. ಸೊ ಈ ರೀತಿಯ ಕೆಲವೆಲ್ಲ ಸಣ್ಣ ಪುಟ್ಟ ಸ್ಕೀಮ್ಗಳನ್ನು ಕೂಡ ಅದರ ಜೊತೆ ಲಿಂಕ್ ಮಾಡಲಿಕ್ಕೆ ಶುರು ಮಾಡಿದರು. ಆ ನಂತರ 12 ಡಿಸೆಂಬರ್ 2014ರಲ್ಲಿ ಈ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ಇಡೀ ಒಂದು ದೇಶಾದ್ಯಂತ ಅದನ್ನು ಎಕ್ಸ್ಪಾಂಡ್ ಮಾಡುವಂಥ ಪ್ರಯತ್ನ ಮಾಡಿದರು. ಅದರಲ್ಲೂ ಪ್ರಮುಖವಾಗಿ ಮಹಾತ್ಮ ಗಾಂಧಿ MG ನರೇಗಾ ಅಥವಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ಗೆ ಸಂಬಂಧಿಸಿದಾಗೆ ಸರಿಸುಮಾರು ಇದರಡಿಯಲ್ಲಿ 300 ಜಿಲ್ಲೆಗಳನ್ನು ಆಧಾರ್ ಲಿಂಕಿಂಗ್ ಅಥವಾ ಎನ್ರೋಲ್ಮೆಂಟ್ನ ಜೊತೆಯಲ್ಲಿ ಇದಕ್ಕೆ ಒಂದು ಲಿಂಕ್ ಮಾಡಿ ಇದರ ಒಂದು ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಆ ನಂತರ ಇಡೀ ನಮ್ಮ ದೇಶಾದ್ಯಂತ ಇದನ್ನು ಇವಾಗ ಎಲ್ಲ ರಾಜ್ಯಗಳು ಇದಕ್ಕೆ ಸಂಬಂಧಿಸಿದಾಗೆ ಬೆನಿಫಿಷಿಯರೀಸ್ಗಳಿಗೆ ಅವರಿಗೆ ಸಂಬಂಧಿಸಿದ ಒಂದು ಗೌರವಧನ ಅಥವಾ ಮೊತ್ತವನ್ನು ನೇರವಾಗಿ ಅವರ ಅಕೌಂಟ್ಗೆ ತಲುಪಿಸುವಂಥ ಒಂದು ವಿಶಿಷ್ಟವಾದಂಥ ಒಂದು ವ್ಯವಸ್ಥೆಯೇ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಈಗ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಸಂಬಂಧಿಸಿದಾಗೆ ಯಾವ್ಯಾವ ರಾಜ್ಯಗಳು ಇದರಲ್ಲಿ ಉನ್ನತ ರೀತಿಯ ಒಂದು ಶ್ರೇಯಾಂಕವನ್ನು ಪಡ್ಕೊಂಡ್ಬಿಟ್ಟಿವೆ. ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಎಷ್ಟು ಮಂದಿಗೆ ಈ ಒಂದು ಇದರ ಪ್ರಯೋಜನ ನೇರವಾಗಿ ತಲುಪಿದೆ, ಎಷ್ಟು ಸ್ಕೀಮ್ಸ್ಗಳು ಈ ಒಂದು DBT ಅಡಿಯಲ್ಲಿ ಬರ್ತದೆ. ಸೊ ಇದರ ಆಧಾರದ ಮೇಲೆ ರಾಜ್ಯಗಳನ್ನು ರ್ಯಾಂಕಿಂಗ್ ಮಾಡಿದೆ. ಸೊ ಆ ರಾಜ್ಯಗಳ ಪಟ್ಟಿಯಲ್ಲಿ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಲ್ಲಿ ಅದರ ಕಾರ್ಯಾಚರಣೆಯಲ್ಲಿ ಅಥವಾ ಫಲಾನುಭವಿಗಳಿಗೆ ಆ ಒಂದು ಬೆನಿಫಿಟ್ಸನ್ನು ತಲುಪಿಸಲಿಕ್ಕೆ ಇರುವಂಥ ಎಲ್ಲ ಪ್ರಯತ್ನಗಳಲ್ಲಿ ಹರಿಯಾಣ ಸ್ಟ್ಯಾಂಡ್ಸ್ ಫಸ್ಟ್. 2ನೇ ಪ್ಲೇಸಲ್ಲಿ ಉತ್ತರ ಪ್ರದೇಶ ಇದೆ ಹಾಗೂ 3ನೇ ಪ್ಲೇಸಲ್ಲಿ ತ್ರಿಪುರಾ ಇದೆ. ಸೊ ಇದನ್ನು ಕೂಡ ಪರೀಕ್ಷೆಗೆ ಕೇಳುವಂಥ ಚಾನ್ಸಸ್ ಇದೆ. DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಸಂಬಂಧಿಸಿದ ಈ ಒಂದು ಕಾರ್ಯಾಚರಣೆಯಲ್ಲಿ ಯಾವ ರಾಜ್ಯ ಪ್ರಥಮ ಶ್ರೇಯಾಂಕದಲ್ಲಿದೆ? ಸೊ ಇಟ್ ಈಸ್ ಹರಿಯಾಣ, 2ನೇದು ತ್ರಿಪುರಾ ಆ್ಯಂಡ್ 3ನೇದು ಕರ್ನಾಟಕ. 2ನೇದು ಉತ್ತರ ಪ್ರದೇಶ್, 3ನೇದು ತ್ರಿಪುರಾ ಆ್ಯಂಡ್ ನಮ್ಮ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂತ ಹೇಳಿದರೆ ಇವಾಗ ಇಟ್ ಈಸ್ ಇನ್ ದ 25th ಪ್ಲೇಸ್, 25ನೇ ರ್ಯಾಂಕಿಂಗಲ್ಲಿದೆ. ಅದಲ್ಲದೆ ರ್ಯಾಂಕಿಂಗ್ ಆಫ್ ಮಿನಿಸ್ಟ್ರೀಸ್ ಇನ್ ದಿ ಓವರ್ ಆಲ್ DBT ಪರ್ಫಾರ್ಮೆನ್ಸ್. ಸೊ ಸಚಿವಾಲಯಗಳನ್ನು ಕೂಡ ಬೇರೆ ಬೇರೆ ಒಂದು ಈ DBT ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಅನ್ವಯ ಆಗುವಂತೆ ರ್ಯಾಂಕಿಂಗನ್ನು ಮಾಡಲಾಗಿದೆ. ಸೊ ನಂಬರ್ 1 ಆಸ್ ಆಫ್ ನೌ ಇಟ್ ಈಸ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್.
ವಿತ್ 87.03 ಸ್ಕೋರ್. ಅದೇ ರೀತಿ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇದು ಸೆಕೆಂಡ್ ಪ್ಲೇಸಲ್ಲಿದೆ. ಹಾಗೂ ಮೂರನೇದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಅಫೇರ್ಸ್. ಓಕೆ, ಸೊ ದಿಸ್ ಈಸ್ related information with respect to the ranking of direct benefit transfer related to the states and also with regard to the ranking of the ministries. Okay, idu ಈಗ ಇನ್ನೊಂದು ವಿಷಯ. In 2 minds, the Indian Olympic Committee is walking on the razor's edge in its bid to conduct the Olympics in Tokyo. So Indian Olympic Committee ಯಾಕಂದರೆ ತುಂಬಾನೇ ಹೂಡಿಕೆ ಮಾಡಿದೆ ಟೋಕಿಯೋದಲ್ಲಿ ಒಲಿಂಪಿಕ್ಸ್ ಅನ್ನು ನೀಟಾಗಿ ಕಂಡಕ್ಟ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಈಗಾಗಲೇ ಹಲವಾರು ವೆಚ್ಚ ಮಾಡಿದೆ ಅದು ಆಲ್ರೆಡಿ ಸ್ಪಾನ್ಸರ್ಶಿಪ್ಗೆ ಅನುಗುಣವಾಗಿ ಎಲ್ಲವನ್ನು ಕೂಡ. ಸೊ ಇವಾಗ ಹಠ ಬಿದ್ದಿದೆ ಏನಂತ ಹೇಳಿಬಿಟ್ರೆ ಒಲಿಂಪಿಕ್ಕನ್ನು ಆ ಒಂದು ಡೇಟಲ್ಲಿ ನಾವು ಮಾಡಬೇಕು. ಜುಲೈ 23ರಿಂದ ಆಗಸ್ಟ್ 8ರವರೆಗೆ ಏನು ಇವಾಗ ಶೆಡ್ಯೂಲ್ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಇತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಬಟ್ ಈ ವರ್ಷ ಪುನಃ ಅದನ್ನು ಜುಲೈ 23ರಿಂದ ಪ್ರಾರಂಭ ಮಾಡಲಿಕ್ಕೆ ಅವರು ಏನು ಸನ್ನದ್ಧರಾಗಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಾಗೆ ತುಂಬ ಟೀಕೆಗಳೆಲ್ಲ ವ್ಯಕ್ತಪಡ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು? ರೇಸರ್ಸ್ ಎಡ್ಜ್ ಅಂತ ಹೇಳಿದರೆ ಒಂದು ಶಾರ್ಪ್ ಇರುವಂಥ ಒಂದು ರೇಸರ್ ಮೇಲೆ ನಡೆಯುವುದು ಅಂತ ಹೇಳಿದರೆ ಎಷ್ಟು ರಿಸ್ಕ್ ಇದೆ, ಹೌದಾ ಅಲ್ವಾ? ಸೊ ಇದು ರಿಸ್ಕ್ ತೆಗೆದುಕೊಳ್ತಾ ಇದೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಹೇಳಿಬಿಟ್ಟು ಆ ರೀತಿಯ ಒಂದು ಹೆಡ್ಲೈನ್ಸಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಯಾಕೆ ಈ ರೀತಿ ರೇಸರ್ಸ್ ಎಡ್ಜಲ್ಲಿ ಅಂತ ಹೇಳಿ ನಡೀತಾ ಅಂದರೆ ರೇಸರ್ಸ್ ಎಡ್ಜ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಈ ನ್ಯೂಸಲ್ಲಿ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಜಪಾನಿನ ಸ್ಥಿತಿಗತಿ ಇವಾಗ ಕೋವಿಡ್-19 ಪ್ಯಾಂಡಮಿಕ್ಗೆ ಸಂಬಂಧಿಸಿದಾಗೆ ಅದಷ್ಟೇನು ಉತ್ತಮವಾಗಿಲ್ಲ. ಜಪಾನಲ್ಲಿ ನೋಡಿ, ಇಷ್ಟರವರೆಗೆ 7 ಲಕ್ಷ ಮಂದಿ ಕೋವಿಡ್ ಇನ್ಫೆಕ್ಷನ್ಗೆ ತುತ್ತಾಗಿದ್ದಾರೆ. 12,000ದಷ್ಟು ಸಾವು ಉಂಟಾಗಿದೆ. ಓಕೆ, ಸೊ 7 lakhs ಕೋವಿಡ್ ಇನ್ಫೆಕ್ಷನ್ಗೆ ತುತ್ತಾಗಿದ್ದು 12,000 ಸಾವಾಗಿದೆ. ಅದಲ್ಲದೆ ಈವರೆಗೆ ಕೇವಲ 1.9% ಆಫ್ ದ ಪಾಪ್ಯುಲೇಷನ್ ಅಷ್ಟೇ ವ್ಯಾಕ್ಸಿನೇಷನ್ ಆಗಿದೆ. 1.9% ಜನಸಂಖ್ಯೆ ಅಷ್ಟೇ ಈಗ ಲಸಿಕೆಗೆ ಒಳಗಾಗಿದ್ದಾರೆ ಅಂತ ಹೇಳಿ BBC ರಿಪೋರ್ಟ್ ಅದು ವರದಿ ಮಾಡಿದೆ. ಹಾಗಾಗಿ ಅಥ್ಲೆಟ್ಸ್ನವರಿಗೆ ಕನ್ಫ್ಯೂಷನಲ್ಲಿದ್ದಾರೆ. ಯಾಕಂದರೆ ಒಂದು ಫರ್ಮ್ ಡಿಸಿಷನ್ ಒಂದು ಆಗ್ತದಾ ಇಲ್ವಾ ಅಂತ, ಯಾಕಂದರೆ ಅವರಿಗೆ ತಯಾರಿ ನಡೆಸಬೇಕು, ಹೌದಾ ಅಲ್ವಾ? ಸೊ ಹಾಗಾಗಿ ಅಥ್ಲೆಟ್ಸ್ ಆಲ್ ಅರೌಂಡ್ ದ ಗ್ಲೋಬ್ ಆರ್ ಇನ್ ಅಟ್ಟರ್ ಕನ್ಫ್ಯೂಷನ್ ಆಸ್ ಟು ವಾಟ್ ಟು ಡೂ ಅಬೌಟ್ ದಿಸ್. ಅದಲ್ಲದೆ ಒಂದು ಎಕ್ಸ್ಪೆಕ್ಟೆಡ್ ಅಟೆಂಡೆನ್ಸ್ ಎಷ್ಟಿದೆ ಅಥ್ಲೀಟ್ಸ್ ಅಂದರೆ ನೇರವಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸುವವರ ಸಂಖ್ಯೆ ನೋಡಿದರೆ 11,091 ಅಥ್ಲೀಟ್ಸ್ಗಳು, ಕ್ರೀಡಾಳುಗಳು ಇಡೀ ಜಗತ್ತಿನಾದ್ಯಂತ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಇದ್ದಾರೆ. ಸೊ ಹಾಗಾಗಿ ಇದು ತುಂಬ ಸೂಕ್ಷ್ಮವಾಗಿರುವಂಥ ವಿಷಯ. ಅದಲ್ಲದೆ ಕಳೆದ 2 ದಿವಸಗಳ ಹಿಂದೆ ವಿ ರೆಡ್ ಅಬೌಟ್ ಅಸಾಹಿ ಶಿಂಬುನ್, ಹೌದಾ ಅಲ್ವಾ? ಸೊ ಟೋಕಿಯೋದ ಜಪಾನ್ನ ಒಂದು ಪ್ರತಿಷ್ಠಿತ ಒಂದು ದಿನಪತ್ರಿಕೆಯಲ್ಲೂ ಕೂಡ ಈ ಒಂದು ಸ್ಪೋರ್ಟ್ಸನ್ನು ಕ್ಯಾನ್ಸಲೇಷನ್ ಮಾಡುವಂಥ ಒಂದು ಹಿಂಟ್ ಅನ್ನೋದು ಕೊಟ್ಟಿದೆ. ಸೊ ಹಾಗಾಗಿ ಏನಾಗ್ತದೆ ಎಂಬುದು ಇವಾಗ ಕ್ರೀಡಾಳುಗಳಿಗೆ ತುಂಬಾ ಕನ್ಫ್ಯೂಷನ್ ಆಗಿದ್ದಾರೆ. ಸೊ ದೇ ವಾಂಟ್ ಅ ಕ್ಲಿಯರ್ ಇಂಡಿಕೇಶನ್, ನಡೀತದಾ ಇಲ್ವಾ ಅಂತ ಹೇಳಿಬಿಟ್ಟು. ಯಾಕಂದರೆ ಈ ಗೊಂದಲದ ಪರಿಸ್ಥಿತಿಯಲ್ಲಿ ಈ ಕ್ರೀಡಾಳುಗಳಿಗೂ ಕೂಡ ಬಹಳಷ್ಟು ತಯಾರಿ ಮಾಡಲಿಕ್ಕಿರುವುದರಿಂದ ದೇ ಆರ್ ಇನ್ 2 minds as to what to do and how to do. So this is about the recent news on International Olympics Committee that is going to be related to the Olympic sports that is going to be held very soon in July. ಈಗ ಪ್ರಾಬಬಲ್ MCQsಗೆ ಸಂಬಂಧಿಸಿದಾಗೆ there is a question. Which is the largest direct benefit transfer scheme in the state of Assam? So ಇಲ್ಲಿ answer B is the right one, that is Arunodaya. So ಇಲ್ಲಿ ನಾವು the Assam government is set to roll out the Arunodaya scheme from October 2, 2020 to provide financial assistance to around 17 lakh families in the state. ಸೊ ಅಸ್ಸಾಂ ಸರ್ಕಾರವು ಈ ಒಂದು ಅರುಣೋದಯ ಸ್ಕೀಮ್ ಎಂಬುದನ್ನು ಅಕ್ಟೋಬರ್ 2, 2020ರಂದು ಸರಿಸುಮಾರು 17 ಲಕ್ಷ ಕುಟುಂಬಗಳಿಗೆ ಇದರ ಒಂದು ಬೆನಿಫಿಟನ್ನು ಮಾಡಲಿಕ್ಕೆ ಅಂದರೆ ಆರ್ಥಿಕ ಸಹಾಯಧನಕ್ಕೆ ಸಂಬಂಧಿಸಿದಾಗೆ ಇದನ್ನು ನೀಡಲಿಕ್ಕಿದೆ. ಹಾಗೂ ಇದು ಆ ರಾಜ್ಯಕ್ಕೆ ಸಂಬಂಧಿಸಿದ ಅತಿ ದೊಡ್ಡದಾದಂಥ ಒಂದು DBT ಸ್ಕೀಮ್ ಇಲ್ಲಿ ತನಕ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್. ಸೊ ಈ ಅಡಿಯಲ್ಲಿ ಸರಿಸುಮಾರು 830 ರೂಪಾಯಿ ಪ್ರತಿ ಒಂದು ಅರ್ಹ ಕುಟುಂಬಗಳಿಗೆ ಈ ಒಂದು ದವಸ ಧಾನ್ಯ ಹಾಗೂ ಅಗತ್ಯ ಇರುವಂಥ ಒಂದು ದಿನಸಿ ಸಾಮಗ್ರಿಗಳನ್ನು ಪಡೆಯಲಿಕ್ಕೆ ಅಥವಾ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಅಂದರೆ ಅವರನ್ನು ಎನೇಬಲ್ ಮಾಡಲಿಕ್ಕೆ ಈ ಒಂದು ಸ್ಕೀಮ್ ಅನ್ವಯದ ಇರುವಂಥದ್ದು. What is the name of the DBT scheme that is meant for the purpose of agricultural schemes in Karnataka for the benefit of transfer for the benefit of farmers? ಸೊ DBT ಸ್ಕೀಮ್ಗೆ ಸಂಬಂಧಿಸಿದಾಗೆ ಈ ಒಂದು ಅಗ್ರಿಕಲ್ಚರಲ್ ಸ್ಕೀಮ್ಸ್ ಅಥವಾ ಡೇಟಾಬೇಸ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ಗೆ ಸಂಬಂಧಿಸಿದಾಗೆ ಅಗ್ರಿಕಲ್ಚರಲ್ ಸ್ಕೀಮ್ಸ್ ಏನು ಕರ್ನಾಟಕದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ ರೈತರಿಗೆ ಸಂಬಂಧಪಟ್ಟ ಹಾಗೆ, ಆ ಸ್ಕೀಮಿಗೆ ಹೆಸರೇನು, ಒಂದು ಅಂಬ್ರೆಲ್ಲಾ ಟರ್ಮ್ ಅಂತ ಇದೆಯಲ್ಲ ಅದಕ್ಕೆ ಹೆಸರೇನು? ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್
ಫ್ರೂಟ್ಸ್ ಅಂತ ಹೇಳಿಬಿಟ್ಟು. ಸೊ ಫ್ರೂಟ್ಸ್ ಅಂತ ಹೇಳಿದರೆ ನೀವಿಲ್ಲಿ ನೋಡ್ಬೋದು, ಆವಾಗಲೇ ನಾವು ಚರ್ಚೆ ಮಾಡಿ ಆಗಿದೆ ಇದನ್ನು. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳಿಬಿಟ್ಟು, ಇದು ಒಂದು ಈ ಡೇಟಾಬೇಸ್ಗೆ ಇರುವಂಥ ಒಂದು ಹೆಸರು. ಸೊ ಇದರಲ್ಲಿ ಪೂರ್ತಿಯಾಗಿ ರೈತರ ಎಲ್ಲ ಮಾಹಿತಿಗಳನ್ನು, ಅವರ ಜಮೀನಿನ ವಿವರ, ಅಲ್ಲಿ ಅವರು ಉತ್ಪಾದನೆ ಮಾಡುವಂಥ ಅಥವಾ ಪ್ರೊಡ್ಯೂಸ್ ಮಾಡುವಂಥ ಕ್ರಾಪ್ಸ್ನ ವಿವರ, ಅವೆಲ್ಲವೂ ಕೂಡ ಅದರಲ್ಲಿ ಇರುವಂಥದ್ದು. ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇಸ್ ಸೆಲೆಬ್ರೇಟೆಡ್. ಇದು ನಮ್ಮ ವಿಷಯಗಳಿಗೆ ಸಂಬಂಧಿಸಿದಲ್ಲ, ಆದರೆ ಸ್ಟೂಡೆಂಟ್ಸ್ಗಳು ಈ MCQsಗಳು ತುಂಬಾ ಇರಲಿ ಅಂತ ಹೇಳುವ ಕಾರಣ ನಾನು ಕೆಲವು MCQsಗಳನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ಅಫಿಷಿಯಲ್ ಹಾಲಿಡೇ ಇನ್ ಹೌ ಮೆನಿ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್. ಸೊ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂಬುದು ಒಂದು ಅಫಿಷಿಯಲ್ ಹಾಲಿಡೇ ಅಂತ ಹೇಳಿಬಿಟ್ಟು ಎಷ್ಟು ದೇಶಗಳಲ್ಲಿ ಇದನ್ನು ಆಚರಿಸ್ತಾ ಇದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ 27 ರಾಷ್ಟ್ರಗಳಲ್ಲಿ ಅದನ್ನು ಆಚರಿಸ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ 8ನೇ ಮಾರ್ಚ್ ಇದನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಮ್ಮ ದೇಶದಲ್ಲಿ ಆಚರಿಸಿದ್ರು ಕೂಡ ಇಟ್ ಇಸ್ ನಾಟ್ ಅ ಪಬ್ಲಿಕ್ ಹಾಲಿಡೇ, ಹೌದಾ ಅಲ್ವಾ? ಆದರೆ ಸರಿಸುಮಾರು 27 ದೇಶಗಳು ಇದನ್ನು ರಾಷ್ಟ್ರೀಯ ರಜೆ ಅಂತ ಹೇಳಿ ಅದನ್ನು ಘೋಷಿಸಿದ್ದಾರೆ. ಉದಾಹರಣೆ ಅಫ್ಘಾನಿಸ್ತಾನ್, ಅಂಗೋಲಾ, ಅರ್ಮೇನಿಯಾ, ಅಜರ್ಬೈಜಾನ್, ಹೀಗೆ ಆ ಲಿಸ್ಟ್ ಇದೆ. ಇನ್ನು ಕೆಲವು ದೇಶಗಳಲ್ಲಿ ಮಡಗಾಸ್ಕರ್ ಇರ್ಬೋದು, ಚೀನಾದಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಆ ದಿನ ರಜೆ. ಓಕೆ, ಸೊ 27 ರಾಷ್ಟ್ರಗಳು ಇದಕ್ಕೆ ಸಂಬಂಧಿಸಿದಾಗಿ ರಜೆಯನ್ನು ಘೋಷಿಸಿವೆ. ದಿ ಎಂಟೈರ್ ಮಂತ್ ಆಫ್ ಮಾರ್ಚ್ ಇಸ್ ಸೆಲೆಬ್ರೇಟೆಡ್ ಆಸ್ ವಿಮೆನ್ಸ್ ಹಿಸ್ಟ್ರಿ ಮಂತ್ ಇನ್ ವಿಚ್ ಕಂಟ್ರಿ? ಸೊ ಇಡೀ ಮಾರ್ಚ್ ತಿಂಗಳನ್ನು ಮಹಿಳೆಯರ ಇತಿಹಾಸ ತಿಂಗಳು ಅಂತ ಹೇಳಿ ಯಾವ ದೇಶದಲ್ಲಿ ಆಚರಿಸ್ತಾರೆ? ಸೊ ಇಲ್ಲಿ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಯುನೈಟೆಡ್ ಸ್ಟೇಟ್ಸ್ ಇಸ್ ಅ ರೈಟ್ ಆನ್ಸರ್. She was a daughter of lawyer S. Swaminathan and A.V. Ammukutti. ಸೊ ಇವರು ಎಸ್ ಸ್ವಾಮಿನಾಥನ್ ಲಾಯರ್ ಮತ್ತು A.V. ಅಮ್ಮುಕುಟ್ಟಿ ಅವರ ಮಗಳಾಗಿದ್ದುಕೊಂಡು ಇವರು ಸಾಮಾಜಿಕ ಕಾರ್ಯಕರ್ತರಾಗಿದ್ದು ರಾಷ್ಟ್ರೀಯ ಹೋರಾಟಗಾರರು ಕೂಡ ಆಗಿದ್ದರು. ಇವರು ಮೃಣಾಲಿನಿ ಸಾರಾಭಾಯಿ ಇವರ ಅಕ್ಕ ಆಗಿದ್ದಾರೆ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕೂಡ ಸರಿಸುಮಾರು 1940ರ ದಶಕದಲ್ಲಿ ಈ ಮಿಲಿಟ್ರಿ ಒಂದು ಕಾರ್ಯಾಚರಣೆ ಮತ್ತು ಆ ಒಂದು ಆರ್ಗನೈಸೇಷನ್ಗೆ ಸಂಬಂಧಿಸಿದಾಗಿ ಅವರು ಬಹಳಷ್ಟು ಹೆಸರುವಾಸಿಯಾಗಿದ್ದಾರೆ. ಸೊ ಇವರು ಯಾರು? ಸೊ ಅಫ್ಕೋರ್ಸ್ ದ ರೈಟ್ ಆನ್ಸರ್ ಈಸ್ ಲಕ್ಷ್ಮೀ ಸೆಹಗಲ್ ಈಸ್ ಅ ರೈಟ್ ಆನ್ಸರ್. ಸೊ ಲಕ್ಷ್ಮೀ ಸೆಹಗಲ್ ಅವರು ನಮ್ಮ ಮೃಣಾಲಿನಿ ಸಾರಾಭಾಯಿ ಅಂತ ಹೇಳುವಂಥ ಹೆಸರಾಂತ ಏನು ನೃತ್ಯಗಾರ್ತಿ ಇದ್ದಾರೆ, ಹಾಗೂ ಮೃಣಾಲಿನಿ ಸಾರಾಭಾಯಿ ಅಂತ ಹೇಳಿದರೆ ನಮ್ಮ ವಿಕ್ರಮ್ ಸಾರಾಭಾಯಿ ಅವರ ಹೆಂಡತಿ. ಸೊ ಹಾಗಾಗಿ ಅವರ ಅಕ್ಕ ಇವರು ಲಕ್ಷ್ಮೀ ಸೆಹಗಲ್ ಅಂತ ಹೇಳಿಬಿಟ್ಟು. ಸೊ ಇವರು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸಂಬಂಧಿಸಿದಾಗೆ ಅದರಲ್ಲಿ ಅವರು ಉತ್ಕೃಷ್ಟ ರೀತಿಯಲ್ಲಿ ಅವರು ತುಂಬಾ ಮುಂಚೂಣಿಯಲ್ಲಿ ಇದ್ದುಕೊಂಡು ಅದರ ಸಂಘಟನೆಯಲ್ಲಿ ತುಂಬ ಹೋರಾಟ ಮಾಡಿದಂಥ ಒಂದು ಹೆಸರನ್ನು ಇವರು ಪಡ್ಕೊಂಡಿದ್ದಾರೆ. ಸೊ ಇಟ್ ಇಸ್ ನನ್ ಅದರ್ ದ್ಯಾನ್ ಲಕ್ಷ್ಮೀ ಸೆಹಗಲ್. ಓಕೆ, ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಎಂಡ್ ದ ಕ್ಲಾಸ್.